ರಾಷ್ಟ್ರ ರಾಜಕಾರಣದಲ್ಲಿ ಹಿಂಡನ್ಬರ್ಗ್ 2.0 ಹಲ್ಚಲ್. ಸೆಬಿ ಅಧ್ಯಕ್ಷೆಯ ಕೈವಾಡದ ಬಗ್ಗೆ ಹಿಂಡನ್ಬರ್ಗ್ನ ರಿಪೋರ್ಟ್ ಇದ್ದು, ಸೆಬಿ ಅಧ್ಯಕ್ಷೆ ಮಾಧವಿ ಬುಚ್ ಹಗರಣದಲ್ಲಿ ಭಾಗಿಯ ಆರೋಪ ಮಾಡಿದೆ. ಮೋದಿ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕರು ಮುಗಿಬಿದ್ದಿದ್ದಾರೆ. ಭಾರತೀಯ ಷೇರುಪೇಟೆ ಅಪಾಯದಲ್ಲಿದೆ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ. ಜಂಟಿ ಸದನ ಸಮಿತಿ ತನಿಖೆಗೆ ವಿಪಕ್ಷ ನಾಯಕರು ಪಟ್ಟು ಹಿಡಿದಿದ್ದಾರೆ. ಪ್ರಶಾಂತ್, ಮತ್ತೊಂದು ಸಮರಕ್ಕೆ ವಿಪಕ್ಷಗಳು ರೆಡಿ ಆಗ್ತಾ ಇವೆ. ನಿನ್ನೆ ICC ಸಭೆ ನಡೀತು. ಅದರಲ್ಲಿ ಆಗಸ್ಟ್ 22ಕ್ಕೆ ಈ ಹಿಂಡನ್ಬರ್ಗ್ ರಿಪೋರ್ಟ್ ಇಟ್ಕೊಂಡು ಕಾಂಗ್ರೆಸ್ ದೇಶವ್ಯಾಪಿ ಒಂದು ಆಂದೋಲನವನ್ನು ನಡೆಸ್ತಾ ಇದೆ. ಅದು ಕರೆ ಕೊಟ್ಟಿದೆ. ಏನಿದೆ ಹಿಂಡನ್ಬರ್ಗು 2023ರಲ್ಲಿ ಈ ಅಮೇರಿಕನ್ ಬೇಸ್ಡ್ ರಿಸರ್ಚ್ ಕಂಪ್ನಿ ಏನಿದೆ, ಅಂದರೆ ಸ್ಟಾಕ್ ಮಾರ್ಕೆಟ್ನಲ್ಲಿ ರಿಸರ್ಚ್ ಮಾಡ್ತಕ್ಕಂಥ ಹಿಂಡನ್ಬರ್ಗ್ ಒಂದು ಕಂಪ್ನಿ ವರದಿ ಬಂತು. ಅದಾನಿ ಗುಂಪು ಸ್ಟಾಕ್ ಮಾರ್ಕೆಟ್ನಲ್ಲಿ ವ್ಯಾಲ್ಯೂಯೇಷನ್ ಜಾಸ್ತಿ ಮಾಡಿಕೊಳ್ಳಿಕ್ಕೆ ಮ್ಯಾನಿಪ್ಯುಲೇಷನ್ ಮಾಡ್ತಾ ಇದೆ ಅಂತಕ್ಕಂಥದ್ದು ವರದಿ. ರಾತ್ರಿ ಅದಾನಿ ಕಂಪ್ನಿಯ ಶೇರ್ಗಳು ಬಿದ್ದೋದು. ಅಂದರೆ ಅರ್ಧಕ್ಕಿಂತ ಹೆಚ್ಚು ದೇ ಲಾಸ್ಟ್ ಮನಿ ಆಸ್ ವ್ಯಾಲ್ಯೂಯೇಷನ್ ಅದಾನಿ ಕಂಪ್ನಿ. ಮ್ಯಾಟ್ರ್ ಸುಪ್ರೀಂ ಕೋರ್ಟ್ಗೆ ಹೋಯಿತು. ಸುಪ್ರೀಂ ಕೋರ್ಟ್ ಈ ಷೇರು ಮಾರುಕಟ್ಟೆಯನ್ನು ರೆಗ್ಯುಲೇಟ್ ಮಾಡ್ತಕ್ಕಂಥ ಸೆಬಿ ಏನಿದೆ, ಸೆಬಿಗೆ 24 ತನಿಖೆಗಳನ್ನು ನಡೆಸುವಂತೆ ಆದೇಶವನ್ನು ಕೊಡ್ತು. ಅದರಲ್ಲಿ 22 ತನಿಖೆಗಳು ಪೂರ್ಣಗೊಂಡು ವರದಿ ಸಲ್ಲಿಕೆಯಾಗಿವೆ. ಇನ್ನೂ 2 ವರದಿಗಳು ಬರೋದು ಬಾಕಿ ಇದೆ ಸೆಬಿಯಲ್ಲಿ. ಈಗ ಕಳೆದ ವಾರ ಹಿಂಡನ್ಬರ್ಗ್ ಇನ್ನೊಂದು ವರದಿಯನ್ನು ಬಿಡುಗಡೆ ಮಾಡ್ತು. ಆ ವರದಿಯಲ್ಲಿ ಏನಿದೆ, ಸೆಬಿಯ ಮುಖ್ಯಸ್ಥೆ ಏನಿದ್ದಾರೆ ಮಡುಬಿ ಪುರಿ ಬೂಚ್ ಏನಿದ್ದಾರೆ, ಮಡುಬಿ ಪುರಿ ಬೂಚ್ ಮತ್ತು ಅವರ ಗಂಡ ಧವಲ್ ಇಬ್ಬರೂ ಕೂಡ 2015ರ ನಂತರ ಮಾರಿಷಸ್ ಮತ್ತು ಇನ್ನೊಂದು ಕಡೆ ಏನು ಆಫ್ಶೋರ್ ಕಂಪ್ನೀಸ್ಗಳಿವೆ ಅಲ್ಲಿ ದೊಡ್ಡ ಮಟ್ಟದ ಇನ್ವೆಸ್ಟನ್ನು ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದೆ. ಮತ್ತು ಬ್ಲ್ಯಾಕ್ ಸ್ಟೋನ್ ಅಂತಕ್ಕಂಥ ಒಂದು ಲಂಡನ್ ಬೇಸ್ಡ್ ಫರ್ಮ್ಗೆ ಮಾಧವಿ ಅವರ ಗಂಡ ಮಧುಬಿ ಅವರ ಗಂಡ ಧವಲ್ ಡೈರೆಕ್ಟರ್ ಆಗಿದ್ದರು. ಸೆಬಿಯ ಚೀಫ್ ಆದಮೇಲೆ ಸೆಬಿಯ ಚೀಫ್ ಆದಮೇಲೆ ದೊಡ್ಡ ಮಟ್ಟದಲ್ಲಿ ಅದಕ್ಕೆ ಬ್ಲ್ಯಾಕ್ ಸ್ಟೋನ್ಗೆ ಲಾಭ ಆಗಿದೆ ಅಂತಕ್ಕಂಥದ್ದನ್ನ ಹಿಂಡನ್ಬರ್ಗ್ ರಿಪೋರ್ಟ್ ಹೇಳ್ತಾ ಇದೆ. ಬೇಸಿಕಲಿ ಇಟ್ ಈಸ್ ಕ್ವಶ್ಚನಿಂಗ್ ದ ಕ್ರೆಡೆನ್ಷಿಯಲ್ಸ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಆಫ್ ಸೆಬಿ ಚೀಫ್. ಹೀಗಾಗಿ ಈಗ ಮೊನ್ನೆ ಸೋಮವಾರ ನೀವು ನೋಡಿದರೆ ಅದಾನಿ ಶೇರ್ ಮತ್ತೆ ಬಿತ್ತು, ಮತ್ತೆ ಸ್ವಲ್ಪ ರಿಕವರ್ ಆಯ್ತು. ನಿನ್ನೆ ಅದಾನಿ ಕಂಪ್ನಿಗೆ ಸೆಬಿ ಮುಖ್ಯಸ್ಥೆ ಹೆಲ್ಪ್ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು. ಬಟ್ ಈಗ ಸೆಬಿ ಒಂದು ಸ್ಟೇಟ್ಮೆಂಟನ್ನು ಬಿಡುಗಡೆ ಮಾಡಿದೆ. ಎಲ್ಲೆಲ್ಲಿ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಇದೆಯೋ ಅಲ್ಲಿ ಮಡುಬಿ ಅವ್ರದ್ದು ಯಾವುದೇ ರೀತಿಯ ತನಿಖೆಯಲ್ಲಿ ಪಾತ್ರ ಇಲ್ಲ. ಈ ತನಿಖೆ ನಾವು ಇಂಡಿಪೆಂಡೆಂಟಾಗಿ ನಡೆಸ್ತಾ ಇದ್ದೀವಿ. ವಿ ಆರ್ ಎ ರೆಗ್ಯುಲೇಟಿಂಗ್ ಅಥಾರಿಟಿ. ನಾವು ಇಂಡಿಪೆಂಡೆಂಟ್ ಆಗಿರ್ತಕ್ಕಂಥ ತನಿಖೆಯನ್ನು ನಡೆಸ್ತಾ ಇದ್ದೀವಿ. ಹಿಂಡನ್ಬರ್ಗ್ನ ಆರೋಪದಲ್ಲಿ ಯಾವುದೇ ತಥ್ಯಗಳಿಲ್ಲ ಅಂತಕ್ಕಂಥದ್ದು ಹೇಳ್ತಾ ಇದೆ. ಇನ್ನೊಂದು ಕಡೆ ಕಾಂಗ್ರೆಸ್ ಏನು ಹೇಳ್ತಾ ಇದೆ, ಇದರಲ್ಲೊಂದು ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ಮಾಡಬೇಕು ಅನ್ನೋ. ಬಟ್ ನನಗನ್ಸುತ್ತೆ ನೋಡಿ, ಒಂದು ನೀವು ರೆಗ್ಯುಲೇಟಿಂಗ್ ಅಥಾರಿಟಿಯ ಮೇಲೆ ಯಾವುದೋ ಒಂದು ವಿದೇಶಿ ಸಂಸ್ಥೆ ಈ ರೀತಿಯಾಗಿರ್ತಕ್ಕಂಥ ಆರೋಪಗಳನ್ನು ಮಾಡಿದಾಗ, ನಾಳೆ ಸುಪ್ರೀಂ ಕೋರ್ಟ್ನಲ್ಲಿ ಯಾವುದೋ ಒಂದು ಮ್ಯಾಟ್ರ್ ಪೆಂಡಿಂಗ್ ಇತ್ತು ಅಂತ ಅನ್ಕೋಣ, ಹೈಪೊಥೆಟಿಕಲಿ ಯಾವುದೋ ಒಂದು ವಿದೇಶಿ ಸಂಸ್ಥೆ ಸುಪ್ರೀಂ ಕೋರ್ಟ್ನಲ್ಲಿರ್ತಕ್ಕಂಥ ನ್ಯಾಯಾಧೀಶರ ಮೇಲೆಯೇ ಪ್ರಶ್ನೆಗಳನ್ನು ಎಬ್ಬಿಸ್ಲಿಕ್ಕೆ ಶುರು ಮಾಡಿದರೆ, ಈಗ ಅನೇಕ ಪ್ರಕರಣಗಳಲ್ಲಿ ಮಗ ಯಾವುದೋ ಒಂದು ಫರ್ಮ್ನ ಲಾಯರ್ ಅನ್ನುವ ಕಾರಣಕ್ಕೋಸ್ಕರ ಅನೇಕ ಜಡ್ಜ್ಗಳು ರಿಕ್ಯೂಸ್ ಆಗಿದ್ದಾರೆ. ಸೆಬಿ ಈಸ್ ಆಲ್ಸೋ ಎ ರೆಗ್ಯುಲೇಟಿಂಗ್ ಬಾಡಿ. ಅದು ಅಂದರೆ ಈಗ ಸೆಬಿಯ ಮೇಲೆ ನೀವು ಆ ರೀತಿಯ ಆರೋಪಗಳನ್ನು ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ಆರೋಪಗಳ ಬಗ್ಗೆ ತನಿಖೆ ಆಗಬೇಕು. ನಿಜ, ಅದು ಸುಪ್ರೀಂ ಕೋರ್ಟ್ನಲ್ಲಿ ಮ್ಯಾಟ್ರ್ ಪೆಂಡಿಂಗ್ ಇದೆ. ಸುಪ್ರೀಂ ಕೋರ್ಟ್ಗೂ ಒಬ್ಬರು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಆದರೆ ಅದರ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿಯಿಂದ ನೀವು ಏನನ್ನು ಸಾಧಿಸ್ಲಿಕ್ಕೆ ಹೋಗ್ತೀರಿ ಅಂತಕ್ಕಂಥದ್ದು ಪ್ರಶ್ನೆ ಕೂಡ ಇದೆ. ಅಂದರೆ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ಈ ರೀತಿಯ ಪ್ರಕರಣಗಳಲ್ಲಿ ಮಾಡಲಿಕ್ಕೆ ಸಾಧ್ಯನಾ ಅಂತಕ್ಕಂಥದ್ದು. ಬಟ್ ಕಾಂಗ್ರೆಸ್ ಹೇಳ್ತಾ ಇದೆ, ಇಲ್ಲ ಒಂದು ಜಾಯಿಂಟ್ JPC ರಚನೆ ಆಗಬೇಕು. ಯಾಕಂದರೆ ಹರ್ಷದ್ ಮೆಹ್ತಾ ಪ್ರಕರಣದಲ್ಲಿ JPC ರಚನೆ ಆಗಿತ್ತು. ಹೀಗಾಗಿ ನೀವು ಈ ಪ್ರಕರಣ ತುಂಬ ಗಂಭೀರವಾಗಿರ್ತಕ್ಕಂಥ ಪ್ರಕರಣ, ನಿಮ್ಮ ರೆಗ್ಯುಲೇಟಿಂಗ್ ಬಾಡಿಯ ಚೇರ್ಮನ್ ಮೇಲೆ ಈ ರೀತಿಯಾಗಿರ್ತಕ್ಕಂಥ ಆರೋಪಗಳು ಬಂದಾಗ ನೀವು ತನಿಖೆಯನ್ನು ನಡೆಸಬೇಕು ಅಂತಕ್ಕಂಥದ್ದು. ಹೀಗಾಗಿ ಒಂದು ಅದಾನಿ, ನರೇಂದ್ರ ಮೋದಿ ಈ ಕನೆಕ್ಷನ್ಸ್ಗಳನ್ನು ಜೋಡಿಸ್ತಕ್ಕಂಥ ಪ್ರಯತ್ನವನ್ನು ವಿಪಕ್ಷಗಳು ಆಗಿಂದಾಗೆ ಮಾಡ್ತಾ ಇವೆ. ಬಟ್ ಒಂದು ಪ್ರಶ್ನೆ ಇದೆ ಭಾವನಾ,
ಈ ರೀತಿಯಾಗಿರ್ತಕ್ಕಂಥ ದೊಡ್ಡ ದೊಡ್ಡ ಕಂಪ್ನಿಗಳ ಮೇಲೆ ಅನಗತ್ಯವಾಗಿರ್ತಕ್ಕಂಥ ಹಿಂಡನ್ಬರ್ಗ್ ವರದಿಯನ್ನು ವಿಶ್ವದಲ್ಲಿ ಯಾರೂ ಸೀರಿಯಸ್ ಆಗಿ ತೆಗೆದುಕೊಳ್ಳಿಲ್ಲ. ಆದರೆ ಭಾರತದ ಶೇರ್ ಮಾರುಕಟ್ಟೆ ಮಾತ್ರ ಅದನ್ನು ಭಾಳ ಸೀರಿಯಸ್ ಆಗಿ ತೆಗೆದುಕೊಂಡು ಬಿಡ್ತು. ರಾತ್ರೋರಾತ್ರಿ ಶೇರ್ಗಳು ಬಿದ್ದವು. ಈ ರೀತಿಯ ಕಂಪ್ನಿಗಳ ವ್ಯಾಲ್ಯೂಯೇಷನ್ ನೋಡಿ, ನೀವು ಸ್ಟಾಕ್ ಮ್ಯಾನಿಪ್ಯುಲೇಷನ್ ಏನಾದರೂ ಇದ್ದರೆ ಸೆಬಿ ಈಸ್ ದ ಓನ್ಲಿ ಅಥಾರಿಟಿ ಟು ಚೆಕ್ ಇಟ್, ರೆಗ್ಯುಲೇಟ್ ಇಟ್ ಅಲ್ವಾ. ನೀವು ಅದರ ಮುಖ್ಯಸ್ಥರ ಮೇಲೆ ಇನ್ನೂ ಪೆಂಡಿಂಗ್ ಇನ್ವೆಸ್ಟಿಗೇಷನ್ ಇದ್ದಾಗ ಇನ್ನೊಂದು ರಿಪೋರ್ಟ್ ಬರುತ್ತೆ ಅಂದ್ರೆ ಅರ್ಥ ಏನು? ಅದಕ್ಕೆ ಮಡುಬಿ ಕೂಡ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ. ನಾನು ಸೆಬಿಯ ಪಾರ್ಟ್ ಆಗದೇ ಇರತಕ್ಕಂಥ ಸಂದರ್ಭದಲ್ಲಿ ಅವ್ರದ್ದು ಯಾರೋ ಒಬ್ಬರು ಕಾಲೇಜ್ ಫ್ರೆಂಡ್ ಇದ್ದಾರೆ, ಅವ್ರ ಕಾರಣದಿಂದ ನಾನು ಆಫ್ಶೋರಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ. ಆದರೆ ಅದಕ್ಕೂ ಅಡಾನಿಗೂ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಬಂಧ ಇಲ್ಲ ಅಂತಕ್ಕಂಥದ್ದನ್ನು ಸೆಬಿ ಮುಖ್ಯಸ್ಥೆ ಹೇಳಿದ್ದಾರೆ. ಇಂಟ್ರೆಸ್ಟಿಂಗ್ ಆಗಿದೆ ನೋಡ. ಮ್ಯಾಟ್ರ್ ಈಸ್ ಅಗೇನ್ ಇನ್ ಸುಪ್ರೀಂ ಕೋರ್ಟ್ ಇದರ ಬಗ್ಗೆ ಏನು ಹೇಳುತ್ತೆ ಅಂತಕ್ಕಂಥದ್ದು. ಸುಪ್ರೀಂ ಕೋರ್ಟ್ ಇಸ್ ದ ಫೈನಲ್ ಅಥಾರಿಟಿ. ಬಟ್ ಪೊಲಿಟಿಕಲಿ ಒಂದು ದೊಡ್ಡ ಜಂಗಿ ಕುಸ್ತಿ ನೋಡಿ, ಜಂಗಿ ಕುಸ್ತಿ ನಿಶ್ಚಿತವಾಗಿ ನಡೆಯುತ್ತೆ. ಯಾಕಂದರೆ ಅಡಾನಿ ಹೆಸರು ಕಳೆದ 10 ವರ್ಷಗಳಲ್ಲಿ ಆಗಾಗ ಪ್ರಧಾನಮಂತ್ರಿಗಳ ಜೊತೆ ಆ ಹೆಸರು ತಳಕ್ಕೆ ಹಾಕ್ಕೊಳ್ಳೋದ್ರಿಂದ ನಿಶ್ಚಿತವಾಗಿ ಪೊಲಿಟಿಕಲಿ ವೆರಿ ಸೆನ್ಸಿಟಿವ್ ಆ್ಯಂಡ್ ಸೆನ್ಸೇಷನಲ್ ಇಶ್ಯೂ ಆಲ್ಸೋ. ಬಟ್ ಆ್ಯಕ್ಚುಲಿ ಎಷ್ಟು ತಥ್ಯಗಳಿವೆ ಅಂತಕ್ಕಂಥದ್ದು ಗೊತ್ತಾಗಬೇಕಾಗತ್ತೆ. ಎಸ್, ನೋಡೋಣ ಮುಂದಿನ ದಿನಗಳಲ್ಲಿ ಈ ಪ್ರಕರಣ ಎಷ್ಟರ ಮಟ್ಟಿಗೆ ಜಂಗಿ ಕುಸ್ತಿಗೆ ಕಾರಣ. ಯಾಕಂದರೆ ರಾಹುಲ್ ಗಾಂಧಿ ಆಗಾಗ ಅದಾನಿ ಅಂಬಾನಿ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಬಟ್ ಅವ್ರದೇ ರಾಜ್ಯದ ಮುಖ್ಯಮಂತ್ರಿಗಳು ಅವರು ಇಬ್ಬರನ್ನೂ ಕರೆದು ಇನ್ವೆಸ್ಟ್ಮೆಂಟ್ ಮಾಡಿ ಅಂತ ಹೇಳ್ತಾರೆ. ಇಂಟ್ರೆಸ್ಟಿಂಗ್ ಆಗಿದೆ. ಹಾಕಿ ಇನ್ವೆಸ್ಟ್ಮೆಂಟ್ ಕೆಲವೊಂದ್ಸಲ ಈ ಉದ್ಯಮಿಗಳು ಕೂಡ ನೋಡಿ, ಬದಲಾದ ಜಗತ್ತಲ್ಲಿ ನೀವು 30 ವರ್ಷದ ಹಿಂದೆ ಉದ್ಯಮಿಗಳನ್ನು ಟಾರ್ಗೆಟ್ ಮಾಡ್ತಾಯಿದ್ರು. ಯಾವಾಗ ಲೈಸೆನ್ಸ್ ಪರ್ಮಿಟ್ ರಾಜ್ ಇತ್ತು. ಇವತ್ತು ಒಂದು ಉದ್ಯಮ ಬಿತ್ತು ಅಂದರೆ ಭಾರತದ ಅಷ್ಟು ಆರ್ಥಿಕತೆ ಕುಸಿತ ಕಾಣುತ್ತೆ. ಇದನ್ನೂ ಗಮನದಲ್ಲಿಟ್ಕೊಂಡು ರಾಜಕೀಯ ನೀವು ಮ್ಯಾನಿಪ್ಯುಲೇಷನನ್ನು ಕ್ವಶನ್ ಮಾಡಬೇಡಿ ಅಂತಕ್ಕಂಥದ್ದನ್ನು ಯಾರೂ ಹೇಳ್ತಾ ಇಲ್ಲ. ಆದರೆ ಒಂದು ಉದ್ಯಮವನ್ನು ಸತತವಾಗಿ ಟಾರ್ಗೆಟ್ ಮಾಡೋದ್ರಿಂದ ಅಥವಾ ಉದ್ಯಮಿಗಳನ್ನು ಸತತವಾಗಿ ಟಾರ್ಗೆಟ್ ಮಾಡೋದ್ರಿಂದ ಇವತ್ತು ನಿಮ್ಮ ಮಕ್ಕಳೆಲ್ಲರೂ ಕೂಡ ಆ ಉದ್ಯಮಿಗಳ ಅಲೈಡ್ ಮೇಲೆ ಬದುಕಿರ್ತಕ್ಕಂಥದ್ದು. ಇದನ್ನೂ ಕೂಡ ನಮ್ಮ ರಾಜಕಾರಣಿಗಳು ಭಾಳ ನೆನಪಿನಲ್ಲಿಡಬೇಕಾಗತ್ತೆ. ಉದ್ಯಮಿಗಳು ಇಸ್ ನಾಟ್ ಅ ಬ್ಯಾಡ್ ವರ್ಡ್. ನಮ್ಮ ದೇಶದಲ್ಲಿ ಒಂದು ಸೋಷಿಯಲಿಸ್ಟ್ ಮೈಂಡ್ಸೆಟ್ನಲ್ಲಿ ಯಾವಾಗಲೂ ಉದ್ಯಮಿಗಳನ್ನು ಒಂದು ಬ್ಯಾಡ್ ವರ್ಡ್, ಬಿಸ್ನೆಸ್ ಮಾಡ್ತಾನಾ ಈಸ್ ಎ ಬ್ಯಾಡ್ ಮ್ಯಾನ್ ಅನ್ನುವ ರೀತಿಯ ಒಂದು ಪರ್ಸೆಪ್ಷನ್ ಬಿಲ್ಡಪ್. ಎಲ್ಲ ಪೊಲಿಟಿಷಿಯನ್ಸ್ ಬಿಸ್ನೆಸ್ ಮಾಡ್ತಾರೆ, ಅವರನ್ನೇ ಕರೆದು ಇನ್ವೆಸ್ಟ್ ಮಾಡಿಸ್ತಾರೆ. ಅಧಿಕಾರದಲ್ಲಿದ್ದಾಗ ಸರಿ, ವಿರೋಧ ಪಕ್ಷಗಳಲ್ಲಿದ್ದಾಗ ಟೀಕಿಸ್ತಾರೆ. ಓಕೆ, ಥ್ಯಾಂಕ್ ಯು ಪ್ರಶಾಂತ್, ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ವೀಕ್ಷಕರೇ, ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ ಮುಗಿಸ್ತಾ ಇದ್ದೀವಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.